ಎಲ್ರಿಗೂ ನಮಸ್ಕಾರ. ನಾನಿವತ್ತು ವೇದಿಕ್ಸ್ ಹೇರ್ ಕಿಟ್ ವೇದಿಕ್ಸ್ ಪ್ರಾಡಕ್ಟ್ಸ್ನ ಹೇಗೆ ಆರ್ಡ್ರ್ ಮಾಡೋದಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ವೇದಿಕ್ಸ್ಗೆ ಒಂದು ಪರ್ಟಿಕ್ಯುಲರ್ ವೆಬ್ಸೈಟ್ಗೆ ಹೋಗಿ ನಾವು ಆರ್ಡ್ರ್ ಮಾಡಬೇಕು. ಅದಕ್ಕೆ ಅಂತ ಒಂದು ಆ್ಯಪ್ ಆಗಲಿಲ್ಲ, ಬೇರೆ ಒಂದು ಶಾಪಿಂಗ್ ಆ್ಯಪ್ಸಲ್ಲಿ ನಿಮಗೆ ವೇದಿಕ್ಸ್ ಪ್ರಾಡಕ್ಟ್ಸ್ ಸಿಗೋದಿಲ್ಲ. ಸೊ ಇಲ್ಲಿ ಗೂಗಲ್ ಕ್ರೋಮ್ ಏನಿದೆ ಅದ್ರ ಮೇಲೆ ನಾನು ಕ್ಲಿಕ್ ಮಾಡ್ತಾ ಇದ್ದೀನಿ. ಗೂಗಲ್ ಅಲ್ಲಿ ಹೋಗಿ ಈ ಥರ ವೇದಿಕ್ಸ್ ಅಂತ ಟೈಪ್ ಮಾಡಿ. ವೇದಿಕ್ಸ್ ಅಂತ ಟೈಪ್ ಮಾಡಿದ್ರೂ ಸಾಕು, ನಿಮಗೆ ಈ ಥರ ಆಪ್ಷನ್ಸ್ ಬರುತ್ತೆ. ಇಲ್ಲಿ ಏನೆಲ್ಲ ಫೋಟೋ ಅಲ್ಲಿ ಶಾಪಿಂಗ್ ಇದರಲ್ಲಿ ತೋರಿಸ್ತಾ ಇದೆ, ನೀವು ಅದ್ರ ಮೇಲೆ ಕ್ಲಿಕ್ ಮಾಡಿದರೂ ಕೂಡ ನೀವು ಆ ವೆಬ್ಸೈಟ್ಗೆ ಹೋಗ್ಬೋದು. ಇಲ್ಲ ನೀವು ಬೇರೆ ಇಲ್ಲಿ ವೇದಿಕ್ಸ್ ಅಂತ ಏನೋ ಒಂದು ಸಿಂಬಲ್ ತೋರಿಸ್ತಾ ಇದೆ, ಅಲ್ಲಿಗೆ ಹೋದರೂ ಕೂಡ ನೀವು ಆ ವೆಬ್ಸೈಟ್ನ ತಲುಪ್ಬೋದು. ಇದು ವೇದಿಕ್ಸ್ ಮೇಲೆ ನಾನು ಕ್ಲಿಕ್ ಮಾಡ್ತಾ ಇದ್ದೀನಿ. ಇದು ಹೊಸ ಅಕೌಂಟ್, ನನ್ನ ಒಂದು ಹೊಸ ಅಕೌಂಟಲ್ಲಿ ನಾನು ಇದನ್ನು ತೋರಿಸ್ತಾ ಇದ್ದೀನಿ. ವೇದಿಕ್ಸಲ್ಲಿ ಒಂದು ಇಂಗ್ಲೀಷ್ ಆ್ಯಂಡ್ ಕನ್ನಡ ಅಂತ ಆಪ್ಷನ್ಸ್ ತೋರಿಸ್ತಾ ಇದೆ. ನೀವು ಇಂಗ್ಲೀಷಲ್ಲಿ ನಿಮಗೆ ಗೊತ್ತಾಗುತ್ತೆ ಅಂದರೆ ನೀವು ಇಂಗ್ಲೀಷಲ್ಲಿ ಕೂಡ ನೀವು ಇದನ್ನು ಲ್ಯಾಂಗ್ವೇಜ್ ಚೇಂಜ್ ಮಾಡ್ಬೋದು. ಇಲ್ಲ ಕನ್ನಡ ಆದರೆ ಕನ್ನಡ ಕೂಡ ನೀವು ಚೇಂಜ್ ಮಾಡ್ಬೋದು. ಇದರಲ್ಲಿ ಫಸ್ಟು ನಾನಿಲ್ಲಿ ನಿಮಗೆ ಕನ್ನಡದಲ್ಲಿ ತಿಳಿಸ್ಕೊಡೋಕ್ಕೆ ಇಷ್ಟಪಡ್ತೀನಿ. ಹಾಗೆ ನಿಮ್ಗೆ ಡೌಟ್ ಬಂದರೆ ಇಂಗ್ಲೀಷಲ್ಲಿ ಕೂಡ. ಇದರಲ್ಲಿ ನಿಮ್ಮ ಕೂದಲನ್ನು ತಿಳಿಯಿರಿ ಅಂತ ಇದೆ. ನಿಮಗೆ ಒಂದು ಹೇರ್ ರಿಲೇಟೆಡ್ ಪ್ರಾಬ್ಲಮ್ಸ್ ಏನಾದರೂ ಇದ್ದರೆ ನಿಮ್ಮ ಕೂದಲನ್ನು ತಿಳಿಯಿರಿ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ಇಲ್ಲ ನಿಮಗೆ ಬೇರೆ ಸ್ಕಿನ್ ರಿಲೇಟೆಡ್ ಏನಾದರೂ ಇದ್ದರೆ, ಚರ್ಮ ಅಂತ ಏನು ತೋರಿಸ್ತಾ ಇದೆ ಅದ್ರ ಮೇಲೆ, ಅಥವಾ ನಿಮಗೆ ಬೇರೆ ಏನಾದರೂ ನ್ಯೂಟ್ರಿಷನ್, ವಿಟಮಿನ್ ಡೆಫಿಷಿಯನ್ಸೀಸ್ ಆ ಥರ ಏನಾದರೂ ಹೆಲ್ತ್ ಪ್ರಾಬ್ಲಮ್ಸ್ ಇದ್ದರೆ ನೀವು ನಿಮ್ಮ ಆರೋಗ್ಯವನ್ನು ತಿಳಿದುಕೊಳ್ಳಿ ಅನ್ನೋ ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗತ್ತೆ. ನಾನಿಲ್ಲಿ ನಿಮಗೆ ಕನ್ನಡ ತೋರಿಸ್ತಿರೋದ್ರಿಂದ ನಿಮ್ಮ ಕೂದಲನ್ನು ತಿಳಿಯಿರಿ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ. ಇದು ಕ್ಲಿಕ್ ಮಾಡಿದ ಮೇಲೆ ನಿಮಗೆ ಸ್ವಲ್ಪ ಕ್ವಶನ್ಸ್ ಬರುತ್ತೆ. ನೀವು ಏನು ಈ ಕ್ವಶನ್ಸ್ಗೆ ಆನ್ಸರ್ಸ್ ಮಾಡ್ತೀರಾ ಅದ್ರ ಮೇಲೆ ನಿಮಗೆ ಯಾವ ಪ್ರಾಡಕ್ಟ್ಸ್ ಬೇಕು ಅನ್ನೋದನ್ನು ಅವರು ಕಸ್ಟಮೈಸ್ ಮಾಡ್ತಾರೆ. ಇಲ್ಲಿ ಆಯುರ್ವೇದ ದೋಷ ವಿವರ ಅಂತ ಇದೆ. ನಿಮಗೆ ಗೊತ್ತಾಗಿಲ್ಲ ಅಂದರೆ ಬೇಕಾದ್ರೆ ಇಂಗ್ಲೀಷಲ್ಲಿ ಕೂಡ ಇದು ಮಾಡಿಬಿಟ್ಟು ದೋಷ ಪ್ರೊಫೈಲ್, ನನಗೆ ಈ ದೋಷಾಸ್ ಅಂದರೆ ಏನು, ವೇದಿಕ್ಸ್ ಬಗ್ಗೆ ಒಂದು ಕಂಪ್ಲೀಟ್ ಇನ್ಫಾರ್ಮೇಷನ್ ನಾನು ಆಲ್ರೆಡಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ನನ್ನ ಒಂದು ಚಾನಲಲ್ಲಿ ಹೋಗಿ ನೋಡಿ, ನೀವು ಇನ್ನೂ ಆ ವಿಡಿಯೋನ ನೋಡಿಲ್ಲ ಅಂದರೆ. ಇಲ್ಲ ಲಿಂಕ್ ಕೂಡ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಮೈ ಬಾಡಿ ಫ್ರೇಮ್ ಅಂತ ಇದೆ, ಅಂದರೆ ನಾನು ಹೇಗಿದ್ದೀನಿ, ನಾನು ದಪ್ಪ ಇದ್ದೀನ ಸಣ್ಣ ಇದ್ದೀನ ಅನ್ನೋದು. ನೀವು ಹೇಗಿದ್ದೀರಾ, ನೀವು ತೆಳ್ಳಗಿದ್ದೀರಾ ಅಥವಾ ಮೀಡಿಯಮ್ ಸೈಜ್ ಮಾಧ್ಯಮನ ಅಥವಾ ದಪ್ಪದಾಗಿದ್ದೀರಾ ಆ ಥರ. ನಾನು ಮೀಡಿಯಮ್ ಸೈಜ್ ನನ್ನ ಬಾಡಿ ಫ್ರೇಮ್ ಬಂದು. ಸೊ ನಾನಿಲ್ಲಿ ಮಾಧ್ಯಮ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ದೀನಿ. ನಾನು ಸ್ವೆಟ್ ಅಂತ ಇದೆ, ನಾನು ಎಷ್ಟು ಸ್ವೆಟ್ ಆಗ್ತೀನಿ, ಸ್ವಲ್ಪ ಕಡಿಮೆನಾ, ನಾರ್ಮಲಾಗಿ ಸ್ವೆಟ್ ಆಗ್ತೀನ ಅಥವಾ ತುಂಬ ಜಾಸ್ತಿ ಸ್ವೆಟ್ ಆಗ್ತೀನ, ನಾನು ಕಡಿಮೆ ಸ್ವೆಟ್ ಆಗೋದು. ಸೊ ನಾನು ಅದು ಹಾಕಿದ್ದೀನಿ. ನಮ್ಗೆ ಹೇಗಾಗುತ್ತೆ, ನಿಮಗೆ ಹೇಗಿರುತ್ತೆ, ನಿಮ್ಮ ಬಾಡಿ ಹೇಗಿರುತ್ತೆ ಅದ್ರ ತಕ್ಕನಾಗೆ ನೀವು ಇದಕ್ಕೆ ಆನ್ಸರ್ಸ್ ಮಾಡಬೇಕಾಗತ್ತೆ. ನನ್ನ ಅಪಟೇಟ್ ಅಂದರೆ ನನಗೆ ಹೇಗೆ ಹಸಿವಾಗುತ್ತೆ, ಅನಿಯಮಿತ ಅಂದರೆ ಯಾವಾಗಲಂದ್ರೆ ಆವಾಗಲೇ, ಬಲವಾದ ಅಂದರೆ ಸ್ಟ್ರಾಂಗ್ ಆಗಿ ಯಾವಾಗಲೂ ಹಸಿವಾಗುತ್ತೆ ಜಾಸ್ತಿ, ಅಥವಾ ಸಾಮಾನ್ಯ ನಂಗೆ ನಾರ್ಮಲ್ ಆಗಿ ಹಸಿವಾಗುತ್ತೆ ಅಂದರೆ ನಾರ್ಮಲ್ ಆಗಿ. ನನಗೆ ಇಲ್ಲಿ ಸಾಮಾನ್ಯ ಅನ್ನೋ ಆಪ್ಷನ್ನ ಕ್ಲಿಕ್ ಮಾಡಿ ಮುಂದುವರಿಸಿ ಅಂತ ಏನು ಕಾಣಿಸ್ತಾ ಇದೆ ಅದ್ರ ಮೇಲೆ ನಾನು ಕ್ಲಿಕ್ ಮಾಡ್ತಾಯಿದ್ದೀನಿ. ಇದರಲ್ಲಿ ಹೇರ್ ಪ್ರೊಫೈಲ್ ಅಂದರೆ ಹೇಗೆ ನಮ್ಮ ಹೇರ್ ಎಷ್ಟು ದಪ್ಪ ಇದೆ, ನಾರ್ಮಲ್, ಉತ್ತಮ ಅಂದರೆ ಸ್ವಲ್ಪ ಸಣ್ಣ, ಹಾಗೆ ಮಾಧ್ಯಮ ಅಂದರೆ ನಾರ್ಮಲ್, ದಪ್ಪ ಅಂದರೆ ದಪ್ಪದಾಗಿದೆಯಾ, ತುಂಬ ವಾಲ್ಯೂಮ್ನೆಸ್ ಜಾಸ್ತಿ ಇದೆ ಅನ್ನೋ ಹಾಗಿದ್ರೆ ನೀವು ಅದು ದಪ್ಪ ಅನ್ನೋ ಆಪ್ಷನ್ನ ಕೊಡ್ಬೋದು. ನಂದು ಮಾಧ್ಯಮ ಅನ್ನೋದು ಹೇರ್ ಟೈಪ್, ನಂದು ಹೇರ್ ಹೇಗಿದೆ, ಅಲೆ ಅಂದರೆ ವೇವಿನ, ನೇರ ಸ್ಟ್ರೈಟ್ ಅಥವಾ ಗುಂಗುರು, ಕರ್ಲಿ ಹೇರ್ಸ್, ನಂದು ಕರ್ಲಿ ಹೇರ್. ಸೊ ನಾನು ಗುಂಗುರು ಅನ್ನೋ ಆಪ್ಷನ್ನ ಕೊಟ್ಟಿದ್ದೀನಿ. ಕೂದಲಿನ ಪಟ್ಟಿ ಅಂದರೆ ಕೂದಲಿಂದು ಟೆಕ್ಸ್ಚರ್, ಹೇರ್ ಟೆಕ್ಸ್ಚರ್ ಹೇಗಿದೆ ಅಂತ. ಒರಟು ಮತ್ತು ಒಣ ಅಂದರೆ ಡ್ರೈ ಆ್ಯಂಡ್ ಫ್ರೀಸ್ ಅಂತ. ರೇಷ್ಮೆ ಮತ್ತು ನಯವಾದ ಅಂದರೆ ಸಿಲ್ಕ್ ಆ್ಯಂಡ್ ಸ್ಮೂತ್. ಪೂರ್ಣ ಮತ್ತು ಹೊಳಪು ಅಂದರೆ ಫುಲ್ ಆ್ಯಂಡ್ ಲಸ್ಟ್ರಸ್ ಅಂತ. ನನ್ನ ಹೇರ್ ಟೆಕ್ಸ್ಚರ್ ಬಂದು ಪೂರ್ಣ ಮತ್ತು ಹೊಳಪು. ಮತ್ತು ಇಲ್ಲಿ ಸ್ಕೇಪ್ ಟೆಕ್ಸ್ಚರ್ ಅಂತ ಕೊಟ್ಟಿದ್ರೆ, ಆ್ಯಕ್ಚುಲಿ ಅದು ಸ್ಕಾಲ್ಪ್ ಟೆಕ್ಸ್ಚರ್, ನಮ್ಮ ಒಂದು ಕೂದಲಿನ ಸ್ಕಾಲ್ಪ್ ಹೇಗಿದೆ ಅನ್ನೋ ಒಂದು ಟೆಕ್ಸ್ಚರ್ ಬಗ್ಗೆ. ಡ್ರೈ ಆಗಿದ್ದರೆ ಒಣ ಅಂತ ಆಪ್ಷನ್ನ ಕೊಡಿ. ಎಣ್ಣೆಯುಕ್ತ ಅಂದರೆ ಆಯಿಲಿ. ಎಣ್ಣೆಗೆ ಸಾಮಾನ್ಯ ಅಂದರೆ ಇಲ್ಲಿ ನಾರ್ಮಲ್, ಆಯಿಲ್ ಟು ನಾರ್ಮಲ್ ಅಂತ. ನಿಮ್ಗೆ ಅದು ನಾರ್ಮಲ್ ಆಗೂ ಇಲ್ಲ, ಅಲ್ಲಿ ಆಯಿಲಿಗೂ ಇಲ್ಲ, ಆ ಥರ ಒಂದು ಮೀಡಿಯೇಟ್ ಇನ್ ಬಿಟ್ವೀನ್ ಬಂತು ಅಂದರೆ ಎಣ್ಣೆಗೆ ಸಾಮಾನ್ಯ ಅನ್ನೋ ಆಪ್ಷನ್ ನನಗೆ ಇರೋದು ಅದು ಕೊಡ್ತಾ ಇದ್ದೀನಿ. ಸೊ ಡ್ಯಾಂಡ್ರಫ್ ನಿಮ್ಗೆ ಇದೆಯಾ ಇಲ್ವಾ, ನಮ್ಗೆ ಡ್ಯಾಂಡ್ರಫ್ ಇಲ್ಲ ಇದ್ದರೆ ನಿಮಗೆ ಹೌದು ಅಂತ ಕೊಡಿ, ಇಲ್ಲ ಅಂದರೆ ಇಲ್ಲ ಅಂತ ಕೊಡಿ. ಇಲ್ಲ ಅಂತ ಕೊಟ್ಟ ಮೇಲೆ ಇಲ್ಲಿ ಮುಂದುವರಿಸಿ ಅಂತ ಏನಿದೆ ಮುಂದಕ್ಕೆ ಹೋಗೋದಕ್ಕೆ ಕೊಡಿ. ಇಲ್ಲ ನೀವು ಹಿಂದೆಗಡೆ ನಿಮಗೆ ಆನ್ಸರ್ಸ್ ಕ್ಲೀನಾಗಿ ಮಾಡಿಲ್ಲ ಅವ್ರು ಕೇಳಿರೋ ಕ್ವಶನ್ಸ್ಗೆ ಅಂದರೆ ಹಿಂದಿನದು ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಮುಂದುವರಿಸಿ ಅಂತ ಇರೋದ್ರ ಮೇಲೆ ನಾನು ಕ್ಲಿಕ್ ಮಾಡಿದ್ದೀನಿ. ಹಾಗೆ ನಿಮ್ಮ ಹೆಸರನ್ನು ನಮೂದಿಸಿ ಅಂತ ಇದೆ. ನಿಮ್ಮ ಹೆಸರು ಏನು ಅದನ್ನು ನೀವು ಅದ್ರ ಮೇಲೆ ಟೈಪ್ ಮಾಡಿ. ನಿಮ್ಮ ವಯಸ್ಸು, ನಿಮ್ಮ ಏಜ್ ಎಷ್ಟು, ಅಲ್ಲಿ 12ಇಂದ 55+ ಇರೋರು ಕೂಡ ಯೂಸ್ ಮಾಡ್ಬೋದು ಅಂತಿದೆ. ಬಟ್ 12 ಇಯರ್ಸ್ಗಿಂತ ಕೆಳಗಡೆ ಇರೋರು ಈ ಪ್ರಾಡಕ್ಟ್ನ ಯೂಸ್ ಮಾಡೋ ಹಾಗಿಲ್ಲ. ಸೊ ನನ್ನ ಏಜ್ ಬಂದು 18 to 25 ಅಲ್ಲಿದೆ. ಸೊ
ನಾನು ಈ ಆಪ್ಷನ್ನ ಕ್ಲಿಕ್ ಮಾಡಿದ್ದೀನಿ. ನೆಕ್ಸ್ಟ್ ಪುರುಷ ಮತ್ತು ಹೆಣ್ಣು ಅಂತಿದೆ, ಮೇಲ್ ಆರ್ ಫೀಮೇಲ್. ಹೆಣ್ಣು ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಅದೇ ಹಿಂದಿನದು ಅಂತಿದೆ, ನಿಮಗೆ ಹಿಂದೆಗಡೆ ಆಪ್ಷನ್ಸ್ ಹೋಗಬೇಕು ಮತ್ತು ಕ್ವಶನ್ಸ್ಗೆ ಕ್ಲೀನಾಗಿ ಆನ್ಸರ್ ಮಾಡಿಲ್ಲ ಅಂದರೆ ನೀವು ಮತ್ತೆ ಹೋಗಿ ಆನ್ಸರ್ಸ್ ಮಾಡ್ಬೋದು. ಪೂರ್ಣಗೊಂಡಿದೆ ಅಂದರೆ ಎಸ್, ನನಗೆ ಅವ್ರು ಕೇಳಿರೋ ಕ್ವಶನ್ಸ್ಗೆಲ್ಲ ನಾನು ಕ್ಲೀನಾಗಿ ಆನ್ಸರ್ ಮಾಡಿದ್ದೀನಿ ಆದಮೇಲೆ ಪೂರ್ಣಗೊಂಡಿದೆ ಅನ್ನೋ ಆಪ್ಷನ್ನ ಹಾಕಿ. ನಿಮ್ಮ ಹೆಸರು ಅಂತ ಏನಿದೆ, ನಿಮ್ಮ ಹೆಸರು ಏನಿದೆ ಅದನ್ನು ಟೈಪ್ ಮಾಡಿ ಪೂರ್ಣಗೊಂಡಿದೆ ಅಂತ ಹಾಕಿ. ಇದು ಪೂರ್ಣಗೊಂಡಿದ್ದೆ ಆದಮೇಲೆ ಈ ಥರ ಒಂದು ಇದು ಬರುತ್ತೆ. ನೆಕ್ಸ್ಟ್ ನಮ್ಮ ಏನು ಪ್ರಾಬ್ಲಮ್ಸ್ ಏನಿದೆ ಅನ್ನೋದನ್ನು ಇಲ್ಲಿ ಡಯಾಗ್ನೈಸ್ ಮಾಡಿ, ನನ್ನ ದೋಷಗಳು ಯಾವ್ದ್ಯಾವುದು, ನನ್ನದಲ್ಲಿ ಒಂದು 3 ದೋಷ ಬರುತ್ತೆ ಆಯುರ್ವೇದಿಕ್ ಪ್ರಕಾರ, ಕಫ, ಪಿತ್ತ ಮತ್ತು ನನ್ನ ಒಂದು ದೋಷ ಒಂದು ಕಫ ಮತ್ತು ಪಿತ್ತ, ವಾತ, ಕಫ ಮತ್ತು ಪಿತ್ತ 3 ದೋಷಗಳು. ಒಂದು ಹ್ಯೂಮನ್ ಬಾಡಿಯಲ್ಲಿ ನಾರ್ಮಲಾಗಿ 2 ದೋಷ ಇರುತ್ತೆ. ಸೊ ನನ್ನ ಬಾಡಿಯಲ್ಲಿರೋ ದೋಷ ಯಾವುದು ಅಂದರೆ ಕಫ ಮತ್ತು ಪಿತ್ತ. ಇದು ಹೇಗೆ ಕ್ಲಾಸಿಫೈ ಮಾಡ್ತಾರೆ, ಏನು ನಾವು ಕೇಳಿರೋ ಕ್ವಶನ್ಸ್ ಮೇಲೆ ಇದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ನಾನು ವೀಡಿಯೋದಲ್ಲಿ ಆಲ್ರೆಡಿ ಹಾಕಿದ್ದೀನಿ. ನೀವು ಇನ್ನೂ ಆ ವಿಡಿಯೋ ನೋಡಿಲ್ಲ ಅಂದರೆ ದಯವಿಟ್ಟು ಆ ವಿಡಿಯೋನ ನೋಡಿ. ನೆಕ್ಸ್ಟ್ ಇಲ್ಲಿ ಹೇಗೆ ನೆಕ್ಸ್ಟ್ ಆರ್ಡ್ರ್ ಮಾಡೋದು, ನಮಗೆ ಏನೇನು ಪ್ರಾಡಕ್ಟ್ಸ್ ಬೇಕು ಅಂತ ನಿಮಗೆ ಇದರಲ್ಲಿ ಕೊಟ್ಟಿದ್ದಾರೆ. ಇದರಲ್ಲಿ ನಮ್ಮ 3 ಪ್ರಾಡಕ್ಟ್ಸ್ ಬರುತ್ತೆ. ಒಂದು ಆಯಿಲ್, ತೈಲ ಅಂತ ಏನಿದೆ, ಅಥವಾ ಒಂದು ಹೇರ್ ಸೆರಮ್ ಮತ್ತು ಶ್ಯಾಂಪೂ. ನಿಮಗೆ ಕಂಡೀಷ್ನರ್ ಮತ್ತು ಬೇಕು ಅಂತ ನೀವು ಮತ್ತೆ ಬೇರೆ ಎಕ್ಸ್ಟ್ರಾ ಅದಕ್ಕೆ ಆರ್ಡ್ರ್ ಮಾಡಬೇಕಾಗತ್ತೆ. ಇಲ್ಲಿ ಯೋಜನೆಗಳನ್ನು ವೀಕ್ಷಿಸಿ ಅಂತ ಏನು ತೋರಿಸ್ತಾ ಇದೆ ಅದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗತ್ತೆ. ಯಾಕಂದರೆ ನಾವು ಯಾವುದು ತೊಗೋಬೇಕು ಅಂದರೆ, ಇವಾಗ ಆರ್ಡ್ರ್ ಮಾಡಬೇಕು ಕಿಟ್ಸ್ನ ಅಂದರೆ ಅದಕ್ಕೆ ಹೋಗಬೇಕಾಗತ್ತೆ. ಇಲ್ಲಿ 3 ಯೋಜನೆಗಳನ್ನ ತೋರಿಸ್ತಾ ಇದೆ. ಇದು ಹೆದರ್ಕೋಬೇಡಿ, 99 ಅಂತ ತುಂಬಾ ಇದೆ. ಆ್ಯಕ್ಚುಲಿ ಅದು 99 ಅಷ್ಟಿಲ್ಲ, ಅದು 1000 ರೂಪಾಯಿ ಅಂದರೆ 999 ರೂಗಳಷ್ಟು ಫಸ್ಟ್ನೇ ಪ್ಲ್ಯಾನು. 999 ಅಂದರೆ 6 ತಿಂಗಳ ಕಾಲ ನಾವು ಪ್ರತಿ ತಿಂಗಳು ಅಷ್ಟು ದುಡ್ಡು 1000 ಏನಿದೆ 999 ರೂಪಾಯಿ ನಾವು ಕಟ್ಟಬೇಕಾಗತ್ತೆ. ಕಟ್ಟಿದ ಮೇಲೆ ಅವರು ಅದನ್ನು ನಮಗೆ ಕಳಿಸ್ಕೊಡ್ತಾರೆ. 6 ತಿಂಗಳಿಗೆ ಇದು ಪ್ಲ್ಯಾನ್. ನೆಕ್ಸ್ಟು 3 ತಿಂಗಳ ಯೋಜನೆ ಅಂತ ಏನಿದೆ, ಇದರಲ್ಲಿ 1500 ರೂಪಾಯಿ, 1499 ಅಂದರೆ 1500 ರೂಪೀಸ್ ನಾವು ಮುಂಚೆನೇ ಕಟ್ಟಬೇಕು. ಕಟ್ಟಿದ ಮೇಲೆ ಅದೇ ಸೇಮ್ ಅಡ್ರೆಸ್ಗೆ, ಇಲ್ಲ ಅಡ್ರೆಸ್ ಚೇಂಜ್ ಬೇಕಾದರೂ ನಾವು ಮುಂದೆ ಮಾಡ್ಕೋಬೋದು. ಸೇಮ್ ಅಡ್ರೆಸ್ಗೆ ಅವರು ತಿಂಗಳು ಅವರೇ ಅದೇ ರಿನಿವಲ್ ಆಗುತ್ತೆ. ಆರ್ಡ್ರ್ ನಾವು ರಿನಿವಲ್ ಮಾಡಿಸ್ಬೇಕು. ನೀವು ರಿನಿವಲ್ ಮಾಡಿಸಿದ ಮೇಲೆ ಆರ್ಡ್ರು ಮಂತ್ಲಿ ಬರುತ್ತೆ. ಇಲ್ಲಿ ಒಂದು ಆರ್ಡ್ರಿಗೆ 500 ರೂಪಾಯಿ ಬೀಳುತ್ತೆ. ಇಲ್ಲಿ ಮೇಲ್ಗಡೆ ಆರ್ಡ್ರಿಗೆ ಒಂದು ಆರ್ಡ್ರಿಗೆ 1000 ರೂಪಾಯಿ ಹತ್ತತ್ರ ಬಿತ್ತು. ಬಟ್ ಇಲ್ಲಿ 3 ತಿಂಗಳ 3 ಮಂತ್ಸ್ ಪ್ಲ್ಯಾನ್ ಏನಿದೆ ಅದರಲ್ಲಿ 1 ತಿಂಗಳಿಗೆ 500 ರೂಪಾಯಿ ಮಾತ್ರ ಬೀಳುತ್ತೆ. ಆ್ಯಂಡ್ ಇಲ್ಲಿ ಪ್ರಯೋಗ ಯೋಜನೆ ಅಂತ ಏನು 1699 ನಿಮಗಿದೆ ಅಂದರೆ 1700 ರೂಪಾಯಿ ಅಷ್ಟು. ಇವಾಗ ನೀವು 1700 ರೂಪೀಸ್ ಕೊಟ್ಟು ಆ ವೇದಿಕ್ಸ್ ಪ್ರಾಡಕ್ಟ್ನ ತೊಗೋತೀರಿ. ತೊಗೊಂಡ್ಮೇಲೆ ನೀವು ಅದನ್ನು 1 ಮಂತಷ್ಟು ಯೂಸ್ ಮಾಡಿ ವಿತ್ ಅವ್ರ ಫಾಲೋ ಅಪ್. ಅವ್ರು ಹೇಗೆ ಯೂಸ್ ಮಾಡಬೇಕು, ನಿಮ್ಮದ್ರಲ್ಲಿ ಏನು ಆಗ್ತಿದೆ, ಹೇರ್ ಇಂಪ್ರೂವ್ ಆಗ್ತಿದೆಯಾ ಇಲ್ವಾ ಅಂತ ಅವ್ರಿಗೆ ತಿಳಿಸ್ತಾ ಇರಬೇಕು. 1 ಮಂತ್ ಆದಮೇಲೆ ನಿಮ್ಗೆ ಪ್ರಾಡಕ್ಟ್ ಇಷ್ಟ ಆಯಿತು ಅಂದರೆ ನೀವು ಕಂಟಿನ್ಯೂ ಮಾಡ್ಬೋದು ಬೇರೆ ಪ್ರಾಡಕ್ಟ್ಸ್ನ ಯೂಸ್ ಮಾಡಲಿಕ್ಕೆ. ಇಲ್ಲ ನಂಗೆ ಆ ಪ್ರಾಡಕ್ಟ್ ಯೂಸ್ ಆಗಿಲ್ಲ ಅಂದರೆ ನಿಮ್ಗೆ ಅದು ದುಡ್ಡು ವಾಪಸ್ ಬರುತ್ತೆ. ಬೇಲ್ಗಡೆ ಯಾವ ಒಂದು ವೇದಿಕ್ಸ್ ಇದರಲ್ಲೂ ನಿಮಗೆ ಇಷ್ಟ ಆಗಿಲ್ಲ ಅಂದರೆ ಅವ್ರು ದುಡ್ಡು ವಾಪಸ್ ಕೊಡೋದಿಲ್ಲ. ಬಟ್ ಇಲ್ಲಿ ಏನು 1699 ಯೋಜನೆ ಪ್ಲ್ಯಾನ್ ಏನಿದೆ ಅದರಲ್ಲಿ ನೀವು ತೊಗೊಂಡ್ರೆ 1700 ರೂಪೀಸ್ ಪ್ಲ್ಯಾನ್ ನೀವು ತೊಗೊಂಡಿದ್ದೆ ಆದರೆ ನಿಮಗೆ ದುಡ್ಡು ವಾಪಸ್ ಬರುತ್ತೆ. ನಿಮಗೆ ಪ್ರಾಡಕ್ಟ್ ಇಷ್ಟ ಆಗಿಲ್ಲ, ಪ್ರಾಬ್ಲಮ್ ಆಯಿತು, ನಿಮ್ಮ ಹೇರ್ಗೆ ಅದು ಸೂಟ್ ಆಗ್ತಾ ಇಲ್ಲ ಅಂತ ಅವ್ರಿಗೆ ಹೇಳಿ ಆ ವೇದಿಕ್ಸ್ ಬಾಕ್ಸ್ನ ವಾಪಸ್ ಕಳಿಸಿದರೆ ನಿಮಗೆ 1700 ರೂಪೀಸ್ ನಿಮ್ಮ ಅಕೌಂಟ್ಗೆ ವಾಪಸ್ ಬರುತ್ತೆ. ಇದು ಪ್ರಯೋಗ ಯೋಜನೆ. ನಿಮಗೆ ಇಷ್ಟ ಇದ್ದರೆ ನೀವು ಇದು ತೊಗೋಬೋದು. ನಾನು ಯಾವುದನ್ನು ರೆಕಮೆಂಡ್ ಮಾಡ್ತೀನಿ ಅಂದರೆ, ನಿಮ್ಗೆ ನಿಜವಾಗ್ಲೂ ವೇದಿಕ್ಸ್ ನನಗೆ ಇಂಪ್ರೂವ್ ಆಗುತ್ತೆ ಅಂತ ನಿಮಗೆ ಅನಿಸಿದ್ರೆ, ನೀವು ಯೂಸ್ ಮಾಡಲೇಬೇಕು ಅನಿಸಿದ್ರೆ 1 ಮಂತಿಗೆ ನಿಮ್ಗೆ ನಿಜವಾಗ್ಲೂ ರಿಸಲ್ಟ್ಸ್ ಯಾವುದೇ ಒಂದು ಪ್ರಾಡಕ್ಟ್ ಕೊಡೋದಿಲ್ಲ. ಸೊ 3 ತಿಂಗಳ ಕಾಲ ನೀವು ಅಟ್ಲೀಸ್ಟ್ ಅದನ್ನು ಯೂಸ್ ಮಾಡಲೇಬೇಕಾಗುತ್ತೆ. ಇಲ್ಲಿ ನಾನು 3 ತಿಂಗಳ ಯೋಜನೆಯನ್ನು ಕ್ಲಿಕ್ ಮಾಡ್ತಾಯಿದ್ದೀನಿ. ಯಾಕಂದರೆ ನನಗೆ ಇಲ್ಲಿ ಒಂದು ಕಿಟ್ಟಿಗೆ 500 ರೂಪಾಯಿ ಬೀಳುತ್ತೆ. ಇಲ್ಲಿ ಕೆಳಗಡೆ ಇರೋದ್ರಲ್ಲಿ ಒಂದು ಕಿಟ್ಟಿಗೆ 1700 ರೂಪಾಯಿ ದುಡ್ಡು ವಾಪಸ್ ಬರುತ್ತೆ ನಿಮ್ಗೆ ಬೇಡ ಅಂತ ಹೇಳಿದ್ರೆ. ಬಟ್ ನಿಮಗೆ ಪ್ರಾಡಕ್ಟ್ ಇಷ್ಟ ಆಯಿತು ಅಂದರೆ ನಿಮ್ಗೆ ದುಡ್ಡು ವಾಪಸ್ ಬರೋದಿಲ್ಲ. ಮೇಲ್ಗಡೆ ಇರೋದ್ರಲ್ಲಿ 6 ತಿಂಗಳ ಯೋಜನೆಯಲ್ಲಿ ಒಂದಕ್ಕೆ 1000 ರೂಪಾಯಿ ಬೀಳುತ್ತೆ. ಸೊ ನಾನೇನು ಮಾಡ್ತಾಯಿದ್ದೀನಿ, ನನಗೆ ಒಂದು ಯಾವುದು ಕಾಸ್ಟ್ ಎಫೆಕ್ಟಿವ್ ಅನಿಸುತ್ತೆ, ನನ್ನ ದುಡ್ಡು ಯಾವುದ್ರಲ್ಲಿ ಉಳಿತಾಯ ಆಗುತ್ತೆ ಅಂದರೆ 3 ತಿಂಗಳು ಯೋಜನೆಯಲ್ಲಿ ನಾನು ಅದಕ್ಕೆ 3 ತಿಂಗಳು ಮುಂದುವರಿಸಿ ಅಂತ ಏನಿದೆ ಅದರ ಮೇಲೆ ಕ್ಲಿಕ್ ಮಾಡ್ತಾಯಿದ್ದೀನಿ. ಇಲ್ಲಿ ಕೆಳಗಡೆ ಮತ್ತೆ ಹರ್ಬಲ್ ಕಂಡೀಷ್ನರ್ ಇದೆ. ನಿಮಗೆ ಕಂಡೀಷ್ನರ್ ನೀವು ಯೂಸ್ ಮಾಡ್ತೀರಿ ಅಂದರೆ ಎಕ್ಸ್ಟ್ರಾ 249 ರೂಪೀಸ್ ಚಾರ್ಜ್ ಆಗುತ್ತೆ. ಅದಕ್ಕೆ ಸೇರಿಸಿ ಅನ್ನೋ ಆಪ್ಷನ್ನ ಹೊತ್ತಬೇಕು. ಹೇರ್ ಮಿಸ್ಟ್ ಅಂತ ನಿಮಗೆ ಬೇಕಾದರೆ ನೆಕ್ಸ್ಟ್ ಅದಕ್ಕೂ ಕೂಡ 249 ರೂಪೀಸ್ ಎಕ್ಸ್ಟ್ರಾ ಚಾರ್ಜ್ ಆಗುತ್ತೆ. ಅದಕ್ಕೂ ಕೂಡ ಪ್ಲಸ್ ಸೇರಿಸಿ ಅಂತ ಏನಿದೆ ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಅದು ಆ್ಯಡ್ ಆಗುತ್ತೆ ಒಂದು. ಇದು ನೆಕ್ಸ್ಟ್ ಇಲ್ಲಿ 3 ತಿಂಗಳು ನಾನು ನಿಮಗೆ ಯಾವುದು ಕಿಟ್ ಯೋಜನೆ ಬೇಕು ಆ ಯೋಜನೆ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಆ ಪ್ಲ್ಯಾನ್ಸ್ ಪ್ರಕಾರ ಇಲ್ಲಿ ಆನ್ಲೈನ್ ಇಲ್ಲಿ ಅಂತ ಏನಿದೆ ಅದು ಮುಂದುವರಿಸಿ ಅದ್ರ ಮೇಲೆ ನಾನು ಮತ್ತೆ ಕ್ಲಿಕ್ ಮಾಡ್ತಾಯಿದ್ದೀನಿ. ಸೊ ಈಗ ಇದು ನನಗೆ ಬರುತ್ತೆ ಅಂತ. ನೆಕ್ಸ್ಟ್ ನಾವಿಲ್ಲಿ ಅಡ್ರೆಸ್ಸಸ್ನ ಫಿಲ್ ಮಾಡಬೇಕಾಗತ್ತೆ.
ನಿಮ್ಮ ಇಮೇಲ್ ಐ ಡಿ ಯಾವುದು, ನಿಮ್ಮ ಇಮೇಲ್ ಐ ಡಿ ಮತ್ತು ನಿಮ್ಮ ಹೆಸರು, ವಿಳಾಸ, ನೀವು ಅದನ್ನು ಫಿಲ್ ಮಾಡಿದ ಮೇಲೆ ನೆಕ್ಸ್ಟು ವಾಟ್ಸಪ್ ಇಲ್ಲೊಂದು ಆಪ್ಷನ್ಸ್ ತೋರಿಸ್ತದೆ. ವಾಟ್ಸಪ್ನಲ್ಲಿ ಉಚಿತ ಉತ್ಪನ್ನ ಬದಲಾವಣೆಗಳನ್ನು ಸಕ್ರಿಯವಾಗಿರಿಸಿಕೊಳ್ಳಲು ಸಮಥಿಂಗ್ ಏನೋ ಇದೆ. ಅಂದರೆ ನಿಮಗೆ ವೇದಿಕ್ಸ್ ಪ್ರಾಡಕ್ಟ್ ಎಲ್ಲಿದೆ ಅಥವಾ ನೀವು ಕಾಂಟ್ಯಾಕ್ಟ್ ಮಾಡಬೇಕಂದ್ರೂ ಕೂಡ ನೀವು ಈಸಿಯಾಗಿ ವಾಟ್ಸಪ್ಪಲ್ಲಿ ಕೂಡ ಕಾಂಟ್ಯಾಕ್ಟ್ ಮಾಡ್ಬೋದು. ನೀವು ಈ ಪೇಜ್ಗೆ ಕಾಂಟ್ಯಾಕ್ಟ್ ಮಾಡೋ ಅವಶ್ಯಕತೆ ಇಲ್ಲ. ನೀವು ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ನೆಕ್ಸ್ಟ್ ಕಂಟಿನ್ಯೂ ಅನ್ನೋ ಆಪ್ಷನ್ ಮೇಲೆ ಕೊಟ್ಟರೆ ಆರ್ಡ್ರು, ಇಲ್ಲಿ ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡ್, ನೆಟ್ ಬ್ಯಾಂಕಿಂಗ್, ವ್ಯಾಲೆಟ್, UPI ಎಲ್ಲ ಇದೆ. ಎಲ್ಲ ಆನ್ಲೈನ್ ಬ್ಯಾಂಕಿಂಗ್ ನಿಮಗೆ ಆಪ್ಷನ್ಸ್ ಇಲ್ಲ, ನಿಮ್ಮ ಹತ್ರ ಇಲ್ಲ ಅಕೌಂಟ್ಸಲ್ಲಿ ಆ ಥರ ದುಡ್ಡು ಟ್ರಾನ್ಸ್ಫರ್ ಮಾಡಲಿಕ್ಕೆ ನಿಮ್ಮ ಕೈಲಿ ಆಗೋದಿಲ್ಲ ಅಂದರೆ ಕ್ಯಾಶ್ ಆನ್ ಡೆಲಿವರಿ ಅಂತ ಇದೆ ನೋಡಿ, ಆ ಕ್ಯಾಶ್ ಆನ್ ಡೆಲಿವರಿ ಮೇಲೆ ಕ್ಲಿಕ್ ಮಾಡಿ ತಲುಪಿದಾಗ ಹಣ ಪಾವತಿ ಮೀನ್ಸ್ ಕ್ಯಾಶ್ ಆನ್ ಡೆಲಿವರಿ. ಅದಾದಮೇಲೆ ನಿಮ್ಮ ಆದೇಶವನ್ನು ಇರಿಸಿ ಅಂತ ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಮ ಆರ್ಡ್ರ್ ಪಕ್ಕಾ ಆಗುತ್ತೆ ನೀವು ಕಳಿಸಿರೋ ಅಡ್ರೆಸ್ಗೆ. ಇನ್ನು ನೆಕ್ಸ್ಟ್ 1 or 2 ವೀಕ್ಸಲ್ಲಿ ನಿಮ್ಮ ಆರ್ಡ್ರ್ ಬಂದು ನಿಮ್ಮ ಮನೆಗೆ ತಲುಪುತ್ತೆ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮಗೆ ಏನಾದರೂ ಡೌಟ್ಸ್ ಇದ್ದರೆ ವೇದಿಕ್ಸ್ ಬೇರೆ ಪ್ರಾಡಕ್ಟ್ಸ್ ಬಗ್ಗೆ ಆಗಲಿ, ಇನ್ನೂ ಬೇರೆ ವಾವ್, ಸ್ಕಿನ್, ಮಾಮಾರ್ತ್, ನಿಮ್ಗೆ ಯಾವುದೇ ಒಂದು ಪ್ರಾಡಕ್ಟ್ಸ್ನ ಆರ್ಡ್ರ್ ಮಾಡಬೇಕು, ನಿಮ್ಗೆ ಏನಾದರೂ ಡೌಟ್ಸ್ ಬಂದರೆ ಅದನ್ನು ಕಮೆಂಟ್ಸಲ್ಲಿ ತಿಳಿಸಿ. ನಮಗೆ ಅದ್ರ ಬಗ್ಗೆ ನಾನು ವೀಡಿಯೋನ ಅಪ್ಲೋಡ್ ಮಾಡ್ತೀನಿ.